ಶಾಸಕರುಗಳೆಲ್ಲನೂ ಅವ್ರು 4 ತಂದಿದ್ದಾರೆ, ನಾನು 5 ತರೋಣ ಅಂತ ಹೇಳಿ ಆಂಬುಲೆನ್ಸ್ ತರ್ತಾ ಇದಾರೆ. ನಾಚಿಕೆ ಆಗ್ಬೇಕಾಗತ್ತೆ ಇವ್ರಿಗೆ. ಮೊದಲು ಆಂಬುಲೆನ್ಸ್ಗೆ ಜನ ಹೋಗ್ತಿದ್ದವ್ರಿಗೆ ಒಳ್ಳೆ ನೀರನ್ನ ಕೊಟ್ಟು ಕಾಪಾಡ್ಕೊಳ್ಳೋದಕ್ಕೆ ಅವ್ರು ಮೊದಲು ಆದ್ಯತೆ ಕೊಡ್ಬೇಕು. ಅದು ಬಿಟ್ಟು ಯಾವ್ದೋ ಕೆಲಸಕ್ಕೂ ಬಾರದ ಕೆಲಸಗಳನ್ನ ಮಾಡ್ಕೊಂಡಿದ್ರೆ ಯಾರು ಇಲ್ಲಿ ಕೆಲಸಕ್ಕೂ ಬಾರದ ಜನ ಇಲ್ಲ. ಎಲ್ಲರೂ ನೋಡ್ತಾ ಇದ್ದಾರೆ, ಗಂಗೆ ಹೇಳ್ತಾರೆ. ಗಂಗೆ ಎತ್ತಾಗ ಗೊತ್ತಾಗುತ್ತೆ ಜನರ ಶಕ್ತಿ ಏನು ಅಂತೇಳಿ. ಒಂದು ಸರಿ ಆತ್ಮಾವಲೋಕನ ಮಾಡ್ಕೋಬೇಕಾಗತ್ತೆ. ನಮ್ಮಸ್ತ ಶಾಸಕರೇ ಆತ್ಮಾವಲೋಕನ ಮಾಡ್ಕೋಬೇಕು. ನೀರಾವರಿ ಅನ್ನೋ ಒಂದು ಅಸ್ತ್ರವನ್ನ ಇಟ್ಕೊಂಡ ಹೊತ್ತು ಇವರು ಶಾಸಕರಾಗಿರುವಂತದ್ದು. ಅವರೇ ಹೇಳಿದ್ದಾರೆ, ಏನು 3 ಹಂತದ ಶುದ್ಧೀಕರಣ ಆಗಿದ್ರೆ ಎಂತೆಂತ ಕಾಯಿಲೆಗಳು ಬರುತ್ತೆ ಅಂತೆಲ್ಲ. ಪಾಪ ಮರ್ತೋದಂಗಿದ್ದಾರೆ ಪ್ರದೀಪ್ ಈಶ್ವರ್ ಅವರು. ಸ್ವಾಮಿ ಮೊದ್ಲೊಂದ್ಸರಿ ನೆನ್ಪು ಮಾಡ್ಕೊಳ್ಳಿ, ಬರೀ ಗೆಲ್ಲಕ್ ಮೊದ್ಲೊಂದು ಮಾತು ಗೆದ್ದ ಮೇಲೆ ಒಂದು ಮಾತು ಹೇಳೋದಲ್ಲ. ನೀವು ನಿಜವಾಗ್ಲೂ ಓಟ್ ಹಾಕಿರೋ ಜನರನ್ನ ತೀರ್ಸ್ಬೇಕು ಅಂತಿದ್ರೆ ಎಲ್ಲ ಸೋತು ಮನೆಗಳಲ್ಲಿ ಇದ್ದವ್ರನ್ನ ಗೆಲ್ಸ್ಕೊಂಡಿದ್ದಾರೆ ಜನ. ಹೊಸದಾಗಿ ಬಂದವ್ರನ್ನ ಗೆಲ್ಸ್ಕೊಂಡಿದ್ದಾರೆ. ಯಾಕೆ ಅಂದ್ರೆ ಒಳ್ಳೆ ಆಡಳಿತ ಕೊಡ್ತಾರೆ ಅಂತ. ಆದ್ರೆ ನೀವು ಮಾಡ್ತಾ ಇರೋದು ಏನು? ನಿಮ್ಮ ಆತ್ಮಶಕ್ತಿಯನ್ನ ನೀವು ಒಂದ್ಸರಿ ಕೇಳ್ಕೊಂಡು ಇವಾಗ್ಲೂ ಎಚ್ಚೆತ್ಕೊಳ್ದೆ ಇದ್ರೆ ಮುಂದಿನ ಪರಿಣಾಮ ನಿಮ್ಗೆ ಗೊತ್ತಾಗುತ್ತೆ. ಅವತ್ತು ಪ್ರಯೋಜನ ಇರಲ್ಲ. ನೀವು ಆತ್ಮಾವಲೋಕನ ಮಾಡ್ಕೊಂಡು ದಯವಿಟ್ಟು ಎಚ್ಚೆತ್ಕೊಳ್ಳಿ. ಯಾರು ಸುಮ್ಮನೆ ಇಲ್ಲ ಇಲ್ಲಿ. ನೀರಾವರಿ ಹೋರಾಟ ಸಮಿತಿಯವರು ಸುಮ್ಮನೆ ಏನೋ ಪ್ರೆಸ್ ಮೀಟ್ ಮಾಡ್ಕೊಂಡು ಹೋಗ್ತಾರೆ ಅಂತಂದ್ರೆ ನಾವೆಲ್ಲ ಅಶಕ್ತರು, ನೀವು ಅಶಕ್ತರಾಗ್ತೀರ. ನಾಳೆ ಬೆಳಿಗ್ಗೆ ನಮ್ಮ ಬಲ ಏನು ಅಂತ ನಾವು ತೋರಿಸ್ತೀವಿ. ನಮ್ಮ ಹತ್ರ ಅಸ್ತ್ರ ಇದೆ ನಮ್ಮ ಹತ್ರ. ದಾಖಲಾತಿ ಸಮೇತ ನಾವೆಲ್ಲ ಇಟ್ಕೊಂಡಿದ್ದೀವಿ. ನಿಮ್ಮ ಹತ್ರ ಏನಾದ್ರು ದಾಖಲೆ ಇದ್ರೆ ತಗೊಂಡ್ ಬನ್ನಿ, ಇಲ್ದಿದ್ರೆ ಮಾಡಿರೋ ತಪ್ಪನ್ನು ಒಪ್ಕೊಂಡು ತಪ್ಪನ್ನು ತಿದ್ದುಕೊಳ್ಳಿ ಅಂತ ಕೊಟ್ಟ ಕೊಡೆಯ ಒಂದು ಎಚ್ಚರಿಕೆಯನ್ನ ನೀರಾವರಿ ಸಮಿತಿ ಕಡೆಯಿಂದ ನಾವು ಕೊಡ್ತಾ ಇದ್ದೀವಿ.